ಎಷ್ಟು ಡಾಗ್. ಆಮೇಲೆ 50 ಕೋಟಿ ನಾಯಿ. ಇದು ವರ್ಲ್ಡ್ ಅಲ್ಲಿ ಒಂದೇ ಮನೇಲಿ ಫಾರಿನ್ ಅಲ್ಲಿ ಇರೋದು ಒಂದು ಲೇಡಿ ಹತ್ರ. ಅವರು ಉಲ್ಫ್ನ ಕೊಕೇಶನ್ ಶೆಪರ್ಡ್ಗೆ ಕ್ರಾಸ್ ಮಾಡಿ ಮಿಕ್ಸ್ ಮಾಡಿ ಎತ್ತಿರೋದು. ಇದು ತುಂಬಾ ಫೆರೋಷಿಯಸ್ ಇದೆ, ಆದ್ರೆ ಜನ ಒಂದದಿಲ್ಲ. ಸರ್ಗೆ ಕೊಟ್ರೆ ಈ ತರ ಅವ್ರಿಗೆ ಗಂಡುಗಲ್ಲಿ ಅಂತಾನೆ ಕರೀತಾರೆ. ಸಾಕಿದ್ರೆ ಈ ತರ ನಾಯಿ ಸಾಕ್ಬೇಕು ಸರ್, ಯಾವ್ದೋ ಶಿಡ್ಸು ಪಡ್ಸು ಎಲ್ಲ ಸಾಕ್ಬಾರ್ದು ಅಂತ ಇವತ್ತು ಕೇಳ್ದೆ ತಗೊಂಡ್ ಬಂದು ಇವತ್ತು ಸರ್ಗೆ ಇದನ್ನ ಗಿಫ್ಟ್ ಆಗಿ ಕೊಡ್ತಾ ಇದ್ದೀನಿ. ಅವ್ರು ಇವತ್ತು ಮನೆಗೆ ತಗೊಂಡ್ ಹೋಗ್ತಾರೋ ಇಲ್ಲ ಗೊತ್ತಿಲ್ಲ, ಕಾರಲ್ಲೇ ಎದ್ರುಕೊಂಡು ಓದಾಡ್ತಾ ಇದ್ರು. ಇವಾಗ ಅವ್ರ ಬಾಯಿಂದಾನೇ ಹೇಳ್ಬೇಕು ಇದನ್ನ. ಸರ್ ಒಂದು ವಾರ ಊಟ ಹಾಕಿದ್ರೆ ಸೆಟ್ ಆಗ್ಬಿಡುತ್ತೆ ಸರ್. ಒಂದು ವಾರ ಊಟ ಹಾಕಿದ್ರೆ ಸಾಕು ಸರ್. ಅದ ರೇಟ್ ಹೇಳ್ದ 50 ಕೋಟಿ ಹಿಂದಿ ಸಿನಿಮಾ ಮಾಡ್ತೀನಿ. ಎಷ್ಟು? ನಾನು ದುಡ್ಡಿಗೆ ಕೊಡ್ತಾ ಇಲ್ಲ, ಕೊಡ್ತಾ ಇದ್ದೀನಿ. ಅವ್ರ ಪ್ರೀತಿ ಅಷ್ಟಿದೆ. ನನ್ಗೊಂದು 30 ವರ್ಷದ ಫ್ರೆಂಡ್ ಸರ್. ಸತೀಶ್ ಅವ್ರ ಮಗ ಬಂದು ಚಿಕ್ಕ ಹುಡುಗದಿಂದ ನಾನು ನೋಡ್ಕೊಂಡು ಬೆಳೆದಿದ್ದೀನಿ. ಸತೀಶ್ ನಮ್ಗೆ ತುಂಬಾ ಹಳೆ ಸ್ನೇಹಿತರು. ನಾನೊಂದು 51 ಲಕ್ಷ ರೂಪಾಯಿ ನಾಯಿ ತಂದು ಕೊಡು ಸತೀಶ್ ಅಂದೆ. ಕಾಸು ಬೇಡ ಫ್ರೀಯಾಗಿ ಕೊಡ್ತೀನಿ ಅಂತ ಹೇಳಿದ್ರು. ದಯವಿಟ್ಟು ಹೇಳಿದೆ ಓಕೆಪ್ಪ, ಏನು ಗಿಫ್ಟ್ ಬೀಸ್ಕೊತಾರೆ ಹಂಗಾರೆ ಇಷ್ಟೊಂದು ಕಾಸ್ಟ್ಲಿ ಗಿಫ್ಟ್ ಇಸ್ ತಪ್ಪಾಗ್ಬಿಡುತ್ತೆ. ಆಸೆ ಎಂಬ ಬಿಸಿರುಕೊಂಡು ದುರಾಸೆ ಬಂದ್ಬಿಡೋದು. ಅದಕ್ಕೆ ದಯವಿಟ್ಟು ಬೇಡ. ತುಂಬಾ ಥ್ಯಾಂಕ್ಸು. ಇಂಥ ಒಂದು ನಾಯಿ ಬೇಡ. ಇದಕ್ಕೆ